स्वागत है आपका बी न्यूज नेशन में। मैं हूं आबिद हुसैन शेख। बीजेपी ने चुनाव नतीजों से पहले ही मान ली अपनी हार। सुनील गौड़ा पाटिल चल रहे हैं आगे। बागलकोट बीजापुर जुड़वा जिले के एमएलसी बाई इलेक्शन के आज 11 तारीख को नतीजे आने हैं। नतीजों से पहले ही बीजेपी के अभ्यर्थी गौड़प्पा षटकार ने अपनी हार को मान लिया। इसी के चलते कांग्रेस खीमे में जश्न का माहौल है। सुनील गौड़ा ने भी अपनी जीत का पूरा विश्वास जताया। ನೀಡಿದಂಥ ತೀರ್ಪಿಗೆ ನಾನು ತಲೆಬಾಗಿ ಇವತ್ತು ನಮ್ಮೆಲ್ಲ ಶಾಸಕರು ಬಿಜೆಪಿಯ ಕಾರ್ಯಕರ್ತರು ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡಿದರು. ತದನಂತರವೂ ಸೋಲಾಗಿದೆ. ಅದಕ್ಕೆ ನನಗೇನು ವಿಷಾದಿಸ್ತೀನಿ ಅಷ್ಟೇ. ಆದರೂ ಮುಂದಿನ ದಿನಮಾನದೊಳಗೆ ಮತ್ತೆ ಪಕ್ಷ ಯಾವ ರೀತಿ ಜವಾಬ್ದಾರಿ ಕೊಟ್ಟು ನಿರ್ವಹಿಸುವಂಥ ಕೆಲಸ ಮಾಡ್ತೀನಿ. ಸೋಲಕ್ಕೆ ಕಾರಣ ಏನಂತೀರಿ ಸರ್? ಏನು ಕಾರಣದಿಂದ ಸೋಲಕ್ಕೆ ಕಾರಣ ಏನಿಲ್ಲ. ಎಲ್ಲರೂ ನಾನು ಯಾರ ಮೇಲೆ ದ್ವೇಷ ಮಾಡ್ತಾ ಇದ್ದೆ, ಎಲ್ಲರೂ ಸರಿ ಮಾಡಿದ್ದಾರೆ. ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ಏನಿಲ್ಲ. ಇನ್ನು ಸ್ಥಳೀಯ ಸಂಸ್ಥೆ ಜನರಿಗೆ ಅವ್ರು ಸುನೀಲ್ ಗೌಡರು ಬೇಕಾಗಿರ್ಬೇಕು, ಹಾಕಿದ್ದಾರೆ ಅಷ್ಟೇ. ನಿಮ್ಮ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇರೋದು ಅದೇ ಕಾರಣ ಅಂತಲ್ಲ? ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪ್, ಒಂದ್ ಕಡೆ ಪಟ್ಟಣ್ ಶೆಟ್ಟಿ ಅವ್ರ ಗ್ರೂಪ್, ಹಿಂಗಾಗಿದ್ರಿಂದ ಯಾವ ಗ್ರೂಪ್ ಇಲ್ಲ, ಏನಿಲ್ಲ. ಕರೆಕ್ಟ್ ಆಗಿ ಅವ್ರು ಏನ್ ನಿರ್ಣಯ ಕೊಟ್ಟಿದ್ದಾರೆ, ನಾನು ಯಾರನ್ನು ದ್ವೇಷಕ್ಕೆ ಗೊತ್ತಿಲ್ಲ. ಈಗ ಅವಳಿ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರು ಸಂಸದರ ಸಂಖ್ಯೆ ಜಾಸ್ತಿ ಇತ್ತು, ಆದ್ರೂ ಏನ್ ಹೇಳ್ತೀರಿ ಸರ್? ಅಲ್ಲ ಇತ್ತು ಇಲ್ಲ. ಈಗ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನೋಡಿ ಜಾಸ್ತಿ ಇತ್ತು. ತದನಂತರ ಸ್ಥಳೀಯ ಸಂಸ್ಥೆ ಒಳಗ ಹೆಚ್ಚು ಕಾಂಗ್ರೆಸ್ ಹೆಚ್ಚಿದೆ ಅಂತ ಒಂದು ಮಾತು ವಾದ ಇತ್ತು. ಬಹುಶಃ ಪಕ್ಷಕ್ಕೆ ಗುರುತಿಸಿ ಹಾಕಿದ್ದಾರೆ. ನಾನು ಯಾವ ಶಾಸಕರಿಗೆ, ಸಂಸದರಿಗೆ, ನಮ್ಮ ಬಿಜೆಪಿಯ ಕಾರ್ಯಕರ್ತರನ್ನ ನಾನು ದ್ವೇಷ ಮಾಡ್ಲಿಕ್ಕೆ ಅಂದ್ರೆ ಅವ್ರ ಬಗ್ಗೆ ನನಗೇನು ತಾತ್ಸಾರತೆ ಇಲ್ಲ. ಅವ್ರು ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿದರೆ ಹೆಚ್ಚಿನ ಮತಗಳನ್ನು ಕೊಡಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಿ ಇಚ್ಛಿಸ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರು 2 ದಿವಸ ಈ ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ತೆಗೆದುಕೊಂಡು ತಮ್ಮ ಪ್ರಚಾರ ಮಾಡಿದ್ದಾರೆ. ನಮ್ಮ ರಾಜ್ಯದ ಕಾರ್ಯದರ್ಶಿ ಅಂತ ರವಿಕುಮಾರ್ ಅವರು ಎಲ್ಲರೂ ಶ್ರಮ ವಹಿಸಿದ್ದಾರೆ. ತದನಂತರ ಸೋಲಾಗಿದೆ ಅಷ್ಟೇ. ಒಳ ಹೊಂದಾಣಿಕೆ ಏನಾದರೂ ಆಗಿದೆಯಾ? ಅದು ಒಳ ಹೊಂದಾಣಿಕೆ ಯಾರು ಮಾಡ್ಕೊಂಡಿದ್ದೆ ಅವ್ರಿಗೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।